25th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದರ ಝೀರೋಸ್ ಫೈಂಡ್ ಮಾಡಬೇಕು. ಆಮೇಲೆ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್. ಓಕೆ, ಸೊ ಝೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಸೊಲ್ಯೂಷನ್ ಕಂಡಿಬೇಕು. ಓಕೆ, ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಕೊಟ್ಟರೆ ಪಾಲಿನಾಮಿಯಲ್ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ಝೀರೋಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇದನ್ನು ಈಕ್ವಲ್ ಟು 0 ಅಂತ ತಗೊಳ್ರಿ. ಆಮೇಲೆ ಫಸ್ಟ್ ನಂಬರ್ನ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತಗೊಳ್ರಿ. ಪ್ರಾಡಕ್ಟ್ ಅಂದ್ರೆ ನಥಿಂಗ್ ಬಟ್ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ, ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವೇರ್ 3x ಸ್ಕ್ವೇರ್ ಆಗುತ್ತೆ. ಮಿಡಲ್ ನಂಬರ್ನ ಏನಂತ ತಗೊಳ್ರಿ, ಸಮ್ ಅಂತ ತಗೊಳ್ರಿ. ಓಕೆ, ಈಗ ನೀವೇನ್ ಮಾಡ್ಬೇಕಂತಂದ್ರೆ ನೀವು ಎರಡು ನಂಬರ್ ಫೈಂಡ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 3 ಬರ್ಬೇಕು, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರ್ಬೇಕು. ಆ ತರ ನಂಬರ್ ಕಂಡಿಡ್ಬೇಕು. ಓಕೆ, ಎರಡು ನಂಬರ್ ಫೈಂಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ 3, ಓಕೆ, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 4. ಈಗ ನೀವೇನ್ ಮಾಡ್ರಿ, ಈ ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ, ಚಿಕ್ಕ ಟೇಬಲ್ ಇಂದ ಹೋಗ್ರಿ. 3 1 ಜಾ 3. ಈಗ ನೀವೇ ನೋಡಿದ್ರೆ 3 1 ಜಾ 3, 3 ಪ್ಲಸ್ 1 ಏನಾಗುತ್ತೆ, 4 ಆಗುತ್ತೆ ತಾನೆ. ಸೊ ಅವೆರಡು ನಂಬರ್ ಬಂದ್ಬಿಟ್ಟು ಒಂದು 3x ಇನ್ನೊಂದು 1x. ಓಕೆ, ಈಗ ನೀವೇನ್ ಮಾಡ್ರಿ, ಈ ಸಮ್ ಇನ ಸೈನ್ ನ ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಕೊಡ್ರಿ. ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಏನು, 3x. ಸೊ ಇದಕ್ಕೆ ಮೈನಸ್ ಅಂತ ಕೊಡ್ತೀನಿ. ಓಕೆ, ಸೊ ನೀವೇನ್ ಮಾಡ್ರಿ, ಸಮ್ ಇನ ಸೈನ್ ನ ದೊಡ್ಡ ನಂಬರ್ ಕೊಡ್ರಿ. ಆಮೇಲೆ ಈ ಪ್ರಾಡಕ್ಟ್ ನಿಮಗೆ ಪ್ಲಸ್ ಬೇಕು ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕು. ಅಂದ್ರೆ ಇದು ಯಾವ ಸೈನ್ ಇರಬೇಕು, ಮೈನಸ್ ಇರಬೇಕು. ಚೆಕ್ ಮಾಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3x ಇಂಟು 1x 3x ಸ್ಕ್ವೇರ್ ಆಗುತ್ತೆ. ಆಮೇಲೆ ನೀವೇ ನೋಡ್ರಿ, ಎರಡು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 3x ಪ್ಲಸ್ 1x 4x. ಓಕೆ, ಸೊ ಕರೆಕ್ಟ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಏನ್ ಮಾಡಿದ್ರೆ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಆಮೇಲೆ ಮಿಡಲ್ ನಂಬರ್ ಇವೆರಡು ಬರೀರಿ, ಮೈನಸ್ 3x ಮೈನಸ್ 1x. ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ. ಇವ್ರಿಬ್ರಲ್ಲಿ ಏನು, x ಕಾಮನ್ ಆಗುತ್ತೆ. ಏನ್ ಉಳಿಯುತ್ತೆ, x ಮೈನಸ್ 3 ಉಳಿಯುತ್ತೆ. ನೀವೇ ಚೆಕ್ ಮಾಡ್ರಿ, x ಇಂಟು x x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ x ಇಂಟು 3 3x ಕರೆಕ್ಟ್ ಇದೆ. ಓಕೆ, ಇಲ್ಲಿ ಏನ್ ಕಾಮನ್ ಬಂದಿದೆ, x ಮೈನಸ್ 3. ಇಲ್ಲಿ x ಮೈನಸ್ 3 ಕಾಮನ್ ಬಂದಿದೆ ಅಂದ್ರೆ ಇವ್ರಿಬ್ರನ್ನ ಕಾಮನ್ ತೆಗೆದ್ರು x ಮೈನಸ್ 3ನೇ ಬರುತ್ತೆ. ಸೊ ಅದು ಗೊತ್ತಿರಬೇಕು. ಸೊ ನಾನು ಡೈರೆಕ್ಟ್ ಆಗಿ ಫಸ್ಟ್ ಏನ್ ಮಾಡ್ಬಿಡ್ತೀನಿ, x ಮೈನಸ್ 3 ಅಂತ ಬರ್ದ್ಬಿಡ್ತೀನಿ. ಓಕೆ, ಒಂದ್ ನಿಮಿಷ. ಇದೊಂದ್ ಸ್ವಲ್ಪ ಸ್ಟ್ರಕ್ ಆಗಿದೆ, ಒಂದ್ ನಿಮಿಷ. ಈಗ ನೀವು ನೋಡ್ರಿ, ಸೊ ಈಗ ಏನಂತಂದ್ರೆ ಇಲ್ಲಿ x ಮೈನಸ್ 3 ಕಾಮನ್ ಬಂದಿದೆ ಅಂದ್ರೆ ಇವ್ರಿಬ್ಬರನ್ನ ಕಾಮನ್ ತೆಗೆದು ಕೂಡ ಏನ್ ಬರುತ್ತೆ, x ಮೈನಸ್ 3 ಬಂದೇ ಬರುತ್ತೆ. ಅದು ಬರ್ಬೇಕು, ಅದು ಬಂದ್ರೇನೆ ಕರೆಕ್ಟ್ ಇದೆ ಅಂತ ಅರ್ಥ. ಇವಾಗ ನಾವು ಆಮೇಲೆ ಏನ್ ಕಾಮನ್ ತೆಗಿಬೇಕಂತ ಬರೆಯೋಣ. ಸೊ ಇಲ್ಲಿ x ಮೈನಸ್ 3 ಕಾಮನ್ ಬಂದ್ರೆ ಇಲ್ಲಿ ಬಂದೇ ಬರುತ್ತೆ ಅಂತ ಇದನ್ನ ಬರ್ಬಿಡ್ತೀನಿ. ಆಮೇಲೆ ಇಲ್ಲಿ ಕಾಮನ್ ಏನ್ ಬರೀಬೇಕಂತ ಯೋಚನೆ ಮಾಡ್ತೀನಿ. ನನಗೇನ್ ಗೊತ್ತಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರ್ಬೇಕು, ಮೈನಸ್ 1x ಬರ್ಬೇಕು. ಸೊ ಆಟೋಮೆಟಿಕ್ಲಿ ಇದೇನಿರ್ಬೇಕು, ಮೈನಸ್ 1 ಇರ್ಬೇಕು. ಬೇಕಾದ್ರೆ ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ 1x. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 3 ಜಾ 3. ಓಕೆ, ಈಗ ನೆಕ್ಸ್ಟ್ ಈಗ ಇವ್ರಿಬ್ರಲ್ಲಿ ಕಾಮನ್ ನೋಡ್ರಿ, ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ x ಮೈನಸ್ 3 ಇದೆ, ಇಲ್ಲಿ x ಮೈನಸ್ 3 ಇದೆ. ಸೊ x ಮೈನಸ್ 3 ಕಾಮನ್ ತೆಗೆದ್ರೆ, ಓಕೆ, ಇಲ್ಲಿ x ಮೈನಸ್ 3 ಕಾಮನ್ ತೆಗೆದ್ರೆ ಏನ್ ಉಳಿತು, x ಉಳಿತು. ಸೊ x ಬರಿತೀನಿ. ಇಲ್ಲಿ x ಮೈನಸ್ 3 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, ಮೈನಸ್ 1 ಉಳಿಯುತ್ತೆ. ಮೈನಸ್ 1 ಈಕ್ವಲ್ ಟು 0. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದ್ರ ಎರೇಸ್ ಮಾಡ್ತೀನಿ ಇದನ್ನ. ಓಕೆ, ಈಗ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ 0 ಬರ್ಬೇಕಂದ್ರೆ, ಓಕೆ, ನೀವೇ ನೋಡ್ರಿ, ಐದರ್ ಈ ನಂಬರ್ ಆದ್ರೂ 0 ಇರಬೇಕು, ಇಲ್ಲ ಈ ನಂಬರ್ ಆದ್ರೂ 0 ಇರಬೇಕು. ಸೊ ನಿಮಗೆ ಆನ್ಸರ್ 0 ಬರ್ಬೇಕಂದ್ರೆ ಎರಡ್ ನಂಬರ್ ಅಲ್ಲಿ ಯಾವ್ದೋ ಒಂದ್ ನಂಬರ್ 0 ಇರಬೇಕು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ 0 ಬರ್ತಾ ಇದೆ ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಅಂದಾಗಂದ್ರೆ, ಸೊ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ಅದಕ್ಕೆ ನಾನೇನ್ ಬರಿತೀನಿ, ಇದನ್ನ ಅರೇಂಜ್ ಮಾಡ್ಬಿಟ್ಟು ಒಂದು x ಮೈನಸ್ 3 ಈಕ್ವಲ್ ಟು 0 ಆರ್ x ಮೈನಸ್ 1 ಈಕ್ವಲ್ ಟು 0. ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ 3 ಆಗುತ್ತೆ, ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಗುತ್ತೆ. ಸೊ ಎರಡು ಸೊಲ್ಯೂಷನ್ ಬಂತು, ಇವೇ ಝೀರೋಸು.
ಸೊ ಒಂದನ್ನ ಆಲ್ಫಾ ಅಂತ ತಗೊಂತೀವಿ, ಇನ್ನೊಂದನ್ನ ಬೀಟಾ ಅಂತ ತಗೋತೀವಿ. ಓಕೆ, ಸೊ ನಮಗೆ ಝೀರೋಸ್ ಫೈಂಡ್ ಮಾಡಿದ್ವಿ. ಆಮೇಲೆ ಏನ್ ಕೇಳ್ತಾ ಇದಾರೆ, ವೆರಿಫೈ ಮಾಡು ಅಂತ ಹೇಳ್ತಾ ಇದಾರೆ. ಸೊ ವೆರಿಫೈ ಮಾಡೋ ಪಾಲಿನಾಮಿಯಲ್ ಕೊಟ್ಟಿರೋದು ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 3 ಕೊಟ್ಟಿದ್ದಾರೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ಏನಿದೆ ನೋಡ್ರಿ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ಅಂದ್ರೆ -4, ಸಿ ವ್ಯಾಲ್ಯೂ ಏನು. ಓಕೆ, ಸೊ ಈಗ ನಾವೇನ್ ಮಾಡೋಣ, ವೆರಿಫೈ ಮಾಡೋಣ. ಸೊ ಫಸ್ಟ್ ಫಾರ್ಮುಲಾ ವೆರಿಫೈ ಮಾಡೋದೇನು, ಸಮ್ ಆಫ್ ಜೀರೋಸ್. ಸಮ್ ಆಫ್ ಜೀರೋಸ್ ಫಾರ್ಮುಲಾ ಬಂದ್ಬಿಟ್ಟು ಮೈನಸ್ ಬಿ ಬೈ ಎ. ಸಮ್ ಆಫ್ ಜೀರೋಸ್ ನಥಿಂಗ್ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ವ್ಯಾಲ್ಯೂ 3, ಬೀಟಾ ವ್ಯಾಲ್ಯೂ 1, ಮೈನಸ್ ಬಿ ವ್ಯಾಲ್ಯೂ ಏನಿದೆ ನೋಡ್ರಿ, ಇಲ್ಲಿ -4 ಇದೆ. ಈಗ ನಾನೇನ್ ಮಾಡಿದೆ, ಫಸ್ಟ್ ಈ ಮೈನಸ್ ಬರ್ದೆ, ಬಿ ವ್ಯಾಲ್ಯೂ -4 ಇದೆ ಅಂದ್ರೆ ಮೈನಸ್ ಬರ್ಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು. ಎ ವ್ಯಾಲ್ಯೂ 1, 3 + 1 4, ಮೈನಸ್ ಇಂಟು ಮೈನಸ್ ಪ್ಲಸ್, 4/1 ಏನಾಗುತ್ತೆ, 4 ಆಗುತ್ತೆ. ಸೊ ಇದು ವೆರಿಫೈ ಆಯ್ತು. ನೆಕ್ಸ್ಟ್ ಈಗ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮುಲಾ ವೆರಿಫೈ ಮಾಡೋಣ. ಪ್ರಾಡಕ್ಟ್ ಆಫ್ ಜೀರೋಸ್. ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಏನು ಫಾರ್ಮುಲಾ, ಸಿ ಬೈ ಎ. ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ಏನು, ಆಲ್ಫಾ ಇಂಟು ಬೀಟಾ. ಓಕೆ, ಸೊ ಇಲ್ಲೇನಿದೆ 3 × 1, ಆಲ್ಫಾ ವ್ಯಾಲ್ಯೂ 3 ಇದೆ. ಓಕೆ, ನೀವು ನೋಡಿದ್ರೆ ಆಲ್ಫಾ ವ್ಯಾಲ್ಯೂ 3, ಬೀಟಾ ವ್ಯಾಲ್ಯೂ 1 ಇದೆ. ಓಕೆ, ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ ನೋಡ್ರಿ, ಇಲ್ಲಿ ಸಿ ವ್ಯಾಲ್ಯೂ 3 ಇದೆ. ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 1 ಇದೆ. ಸೊ ಏನ್ ಬರೀತೀನಿ, ಸಿ ವ್ಯಾಲ್ಯೂ 3, ಎ ವ್ಯಾಲ್ಯೂ 1, 3 1 ಜಾ 3, 3/1 3. ಸೊ ಇದು ಕೂಡ ವೆರಿಫೈ ಆಯ್ತು. ಸೊ ಸಮ್ ಆಫ್ ಜೀರೋ ಫಾರ್ಮುಲಾ ಕೂಡ ವೆರಿಫೈ ಮಾಡಿದ್ವಿ, ಪ್ರಾಡಕ್ಟ್ ಆಫ್ ಜೀರೋ ಫಾರ್ಮುಲಾ ಕೂಡ ವೆರಿಫೈ ಮಾಡಿದ್ವಿ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ಓಕೆ, ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಓಕೆ, ಈ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಜೊತೆಗೆ ನೀವು ನಂದು ಯೂಟ್ಯೂಬ್ ಮೆಂಬರ್ಶಿಪ್ ಇದೆ. ಓಕೆ, ಸೊ ಯೂಟ್ಯೂಬ್ ಮೆಂಬರ್ಶಿಪ್ ಅಂತ ಇದೆ. ಓಕೆ, ಅದನ್ನ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಜಾಯ್ನ್ ಆಗ್ಬೇಕಂದ್ರೆ ಅದಕ್ಕೆ 89 ರುಪೀಸ್ ಪೇ ಮಾಡಬೇಕು. ಓಕೆ, 89 ರುಪೀಸ್ ಪೇ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ ಸಿಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಬರೋ ಇಂಪಾರ್ಟೆಂಟ್ ಕ್ವಶನ್ ಅವೆಲ್ಲ ಲೈಕ್ ಏನಾಗುತ್ತೆ ಅದ್ರಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಏನ್ ಫೋರ್ಸ್ ಇಲ್ಲ, ನಿಮ್ಗೆ ಇಷ್ಟಾದ್ರೆ 89 ರುಪೀಸ್ ಕೊಟ್ಟು ಜಾಯ್ನ್ ಆಗ್ರಿ. ಓಕೆ, ಇನ್ನೊಂದು ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ವಾಟ್ಸ್ಆಪ್ ಚಾನಲ್ ಅಂತೂ ಜಾಯ್ನ್ ಆಗ್ರಿ, ಇದಂತೂ ಫ್ರೀ ಇದೆ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನನ್ನ ಚಾನೆಲ್ ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು 2025 2026 ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡ್ರಿ. ಆಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲವೂ ಸಾಲ್ವ್ ಮಾಡಿದ್ದೀನಿ, ಅದ್ರ ಲಿಂಕ್ ಕೂಡ ಈ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ವಾಟ್ಸ್ಆಪ್ ಚಾನಲ್ ನಂತರ ಜಾಯ್ನ್ ಆಗ್ರಿ. ಓಕೆ.